ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ. ಘನ ಮಾನ ಮಹಿಮೆ ಯೋಗ್ಯನಾದ ಯೇಸುವೆ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ ದೇವರೇ, ಫೆಬ್ರವರಿ ತಿಂಗಳನ್ನು ಕಳೆಯುವಂತೆ ದೇವರೇ, ಫೆಬ್ರವರಿ ತಿಂಗಳು ಸಂಪೂರ್ಣವಾಗಿ ನಾವು ಜೀವನ ಮಾಡುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. 1ನೇ ತಾರೀಕಿನಿಂದ ಕರ್ತನೆ 28ನೇ ತಾರೀಕುವರೆಗೂ ನಿನ್ನೆವರೆಗೂ ನಮ್ಮನ್ನು ಜೀವಂತವಾಗಿ ದೇವರೇ ನಮ್ಮನ್ನು ಕರ್ತನೆ ಭೂಮಿಯ ಮೇಲೆ ಇಟ್ಟಿರುವುದಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ, ಈ ಮಾರ್ಚ್ ತಿಂಗಳಲ್ಲಿ ದೇವರೇ ಕರ್ತನೆ 1ನೇ ವಾರದಲ್ಲಿ 1ನೇ ದಿನ ಕರ್ತನೆ ಈ ಸಬ್ಬತ್ ದಿನವನ್ನು ಕೊಟ್ಟಿರುವುದಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸುವೆ, ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ, ನೀನು ಮಾಡಿದ ಮೇಲುಗಳಿಗಾಗಿ ನನಗೆ ಸ್ತೋತ್ರ ಕರ್ತನೆ. ಅಪ್ಪ ದೇವರೇ, ಪ್ರತಿದಿನವೂ ಯೆಹೋವ ಎಲ್ ಶಡಾಯ್ ಇದ್ದು ಸರ್ವಶಕ್ತನಾದ ದೇವರೇ ಯೆಹೋವ ಈರೆಯಾಗಿ ಒದಗಿಸಿದಾತನೇ ನನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ದೇವರಾತ್ಮನೇ ಯೆಹೋವ ಶಮ್ಮ ನಮ್ಮ ಜೊತೆಯಲ್ಲಿ ಇರುವಾತನೇ ಯೆಹೋವ ಶಾಲೋಮ್ ಸಮಾಧಾನ ಪ್ರಭುವೇ ನನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ ದೇವರೇ, ನಮ್ಮ ಪ್ರಯಾಣಗಳನ್ನು ದೇವರೇ ಬಲಪಡಿಸಿರುವುದಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ನಮ್ಮ ಕುಂದು ಕೊರತೆಗಳ ಮಧ್ಯದಲ್ಲಿ, ಶೋಧನೆಗಳ ಮಧ್ಯದಲ್ಲಿ ಕರ್ತನೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಯೇಸಪ್ಪ. ದೇವರೇ, ಈ ಸಬ್ಬತ್ ದಿನದ ಆರಾಧನೆಯಲ್ಲಿ ಕರ್ತನೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದಿದ್ದೇವೆ ಕರ್ತನೆ. ನಿನ್ನನ್ನು ಸ್ತುತಿ ಮಾಡುತ್ತೇವೆ, ನಿನ್ನ ಘನಪಡಿಸುತ್ತೇವೆ. ನಿನ್ನ ನಾಮ ಮಹಿಮೆ ಮಾತ್ರ ನಾವು ಮಹಿಮೆ ಪಡಿಸುವುದಕ್ಕೆ ನಮಗೆ ಪ್ರೇರೇಪಣೆ, ನಮಗೆ ಆತ್ಮಿಕವಾದ ದಾಹವನ್ನು ದೇವರೇ ನೀನು ಸೃಷ್ಟಿಸಬೇಕಾಗಿ ಬಿಡ್ತಾ ಇದ್ದಾನೆ ಕರ್ತನೆ. ಅಪ್ಪ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವ ದೇವರೇ, ಅಪ್ಪ ಸೂರ್ಯ ಚಂದ್ರಗಳನ್ನು ಸೃಷ್ಟಿ ಮಾಡಿರುವ ದೇವರೇ, ನಕ್ಷತ್ರಗಳನ್ನು ಸೃಷ್ಟಿ ಮಾಡಿರುವ ದೇವರೇ, ಅಪ್ಪ ಗಿಡ ಮರಗಳನ್ನು ಸೃಷ್ಟಿ ಮಾಡಿರುವ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಬೆಟ್ಟಗಳು ಗುಡ್ಡಗಳನ್ನು ಸೃಷ್ಟಿ ಮಾಡಿರುವ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಅಪ್ಪ, ಜೀವನ ಮಾಡುವುದಕ್ಕೆ ನಮಗೆ ಉಸಿರನ್ನು ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಮಾಡುವರಾಗಿದ್ದೇವೆ. ಯೇಸುವೆ, ನಿನ್ನ ಮಹಿಮೆ 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 ಯೇಸುವಿಗೆ ಮಹಿಮೆ ಉಂಟಾಗಲಿ, ಪರಿಶುದ್ಧಾತ್ಮನಾದ ದೇವರಿಗೆ ಮಹಿಮೆ ಉಂಟಾಗುವುದಕ್ಕಾಗಿ ಸ್ತೋತ್ರ ರಾಜ. ನಾವು ಮನುಷ್ಯರನ್ನು ನೋಡುವುದಕ್ಕಾಗಿ ಅಲ್ಲ, ಮನುಷ್ಯನನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ ಯೇಸುವೆ, ನಿನ್ನನ್ನು ನೋಡುವುದಕ್ಕೆ ಬಂದಿದ್ದೇವೆ. ಯೇಸುವೆ, ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿ ಬಂದಿದ್ದೇವೆ ದೇವರೇ. ಒಬ್ಬರಾಗಲಿ ಇಬ್ಬರಾಗಲಿ ಕರ್ತನೆ ಯೇಸುವಿನ ಹೆಸರಿನಲ್ಲಿ ನಾವು ಸೇರಿ ಬರುವಾಗ ನೀನು ಅವರ ನಡುವೆ ಇರುತ್ತೀರೆಂಬುದಾಗಿ ನೀನು ವಾಗ್ದಾನ ಮಾಡಿರುವ ದೇವರೇ, ನಾವು ಒಬ್ಬರು ಇಬ್ಬರಾಗಿ ಸೇರಿ ಬಂದಿದ್ದೇವೆ ಕರ್ತನೆ. ಯಾರು ಬಂದರೇನು ಬಿಟ್ಟರೇನು ಯೇಸುವೆ, ನಾವು ನಿನ್ನನ್ನು ಆರಾಧನೆ ಮಾಡುವುದಕ್ಕೆ, ನಾವು ನಿನ್ನನ್ನು ಘನಪಡಿಸುವುದಕ್ಕೆ, ನಾವು ನಿನ್ನನ್ನು ಮಹಿಮೆ ಪಡಿಸುವುದಕ್ಕೆ ನಮಗೆ ಪ್ರೇರೇಪಣೆಯನ್ನು, ನಮಗೆ ಬಲ ಶಕ್ತಿಯನ್ನು ದೇವರೇ ನೀನು ಕೊಡಬೇಕಾಗಿ ಬೇಡುತ್ತಾ ಇದ್ದೇವೆ. ನಮ್ಮಲ್ಲಿರುವ ಎಲ್ಲ ಚಿಂತೆಗಳು, ನಮ್ಮಲ್ಲಿರುವ ಎಲ್ಲ ಗಲಿಬಿಲಿಗಳನ್ನು ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ಶಿಲುಬೆಯ ದೇವರೇ ರಕ್ತದಿಂದ ತೊಳೆದು ಶುದ್ಧಿ ಮಾಡುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಏಸಪ್ಪ, ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ನಮಗೆ ಯೋಗ್ಯತೆ ಇಲ್ಲವೇ ಇಲ್ಲ ಯೇಸುವೆ. ನಿನ್ನ ಘನಪಡಿಸಲು ನಮಗೆ ಬಲವಿಲ್ಲ, ನಮಗೆ ಶಕ್ತಿ ಇಲ್ಲ. ನಮಗೆ ಕರ್ತನೆ ನಿನ್ನ ಬಲದಿಂದ ತುಂಬಿಸಬೇಕಾಗಿ, ನಿನ್ನ ಶಕ್ತಿಯಿಂದ ತುಂಬಿಸಬೇಕಾಗಿ ಯೇಸುವೆ, ನಿನ್ನ ವಾಕ್ಯದ ಅರಿವಿನಿಂದ ತುಂಬಿಸಬೇಕಾಗಿ ಯೇಸುವೆ, ನಿನ್ನ ರಕ್ತದಿಂದ ಶುದ್ಧೀಕರಿಸಬೇಕಾಗಿ, ನಿನ್ನ ಆತ್ಮನ ಪ್ರೇರೇಪಣೆಯಿಂದ ನಮ್ಮನ್ನು ಬಲಪಡಿಸಬೇಕಾಗಿ ಯೇಸುವೆ, ನಿನ್ನ ಹೆಸರಿನಲ್ಲಿ ನಾವು ಕೂಡಿ ಬಂದಿದ್ದೇವೆ ಯೇಸುವೆ. ನಿನ್ನ ಹೆಸರಿನಲ್ಲಿ ಆರಾಧನೆ ಮಾಡುತ್ತೇವೆ ಯೇಸುವೆ. ನಿನಗೆ ಮಾತ್ರ ಮಹಿಮೆ ಸಲ್ಲಿಸುವರಾಗಿದ್ದೇವೆ ಯೇಸಪ್ಪ. ದೇವರೇ, ನಡೆಯಲು ಕಾಲುಗಳನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ದೇವರೇ, ಕೆಲಸ ಮಾಡಲು ಕೈಗಳನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನೋಡಲು ಕಣ್ಣುಗಳನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಮಾತನಾಡಲು ನಾಲಿಗೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ದೇವರೇ, ಉಸಿರಾಡಲು ಉಸಿರನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಕೇಳಲು ಕಿವಿಗಳನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಯೇಸುವೆ. ಯೋಚನೆ ಮಾಡಲು ಕರ್ತನೆ ನಮಗೆ ಮೆದುಳನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಯೇಸಪ್ಪ. ದೇವರಾತ್ಮನೇ ನಿನಗೆ ಸ್ತೋತ್ರ 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 ಸ್ತೋತ್ರ. ಪ್ರತಿಯೊಂದು ದಿನವೂ ನಿನ್ನ ರಕ್ತದಿಂದ, ಪ್ರತಿಯೊಂದು ದಿನವೂ ನಿನ್ನ ಹಸ್ತದಿಂದ ನಮ್ಮನ್ನು ಆವರಿಸಿಕೊಂಡು ನಡೆಸಿರುವುದಕ್ಕಾಗಿ ನನಗೆ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಯೇಸುವೆ. ನಮ್ಮ ಮೂಲಕ ನೀನು ಮಹಿಮೆ ಹೊಂದು, ನಮ್ಮ ಮಾತುಗಳಿಂದ ನೀನು ಮಹಿಮೆ ಹೊಂದು, ನಮ್ಮ ಸ್ತುತಿ ಪದಗಳಿಂದ ಯೇಸುವೆ ನೀನು ಮಹಿಮೆ ಹೊಂದಬೇಕಾಗಿ ಯೇಸುವೆ, ನಿನ್ನಲ್ಲಿ ಕರ್ತನೆ ಬಲ ಹೊಂದಬೇಕಾಗಿ ನಾವು ದೇವರೇ ಸೇರಿ ಬಂದಿದ್ದೇವೆ ಕರ್ತನೆ. ಬಲಹೀನತೆಗಳನ್ನು ದೂರ ಮಾಡುವ ದೇವರೇ, ಸಂಕಟಗಳನ್ನು ದೂರ ಮಾಡುವ ಯೇಸುವೆ, ನಿನಗೆ ಮಹಿಮೆ 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 ಮಹಿಮೆ. ಇಸ್ರಾಯೇಲ್ಯ ದೇವರೇ, ಯಾಕೋಬಿನ ದೇವರೇ ನಿನಗೆ ಸ್ತೋತ್ರ. ಮೋಸೆಯ ದೇವರೇ, ಮೋಸೆಯ ಸಂಗಡ ಇದ್ದಂಥ ದೇವರು, ಯಾಕೋಬನ ಸಂಗಡ ಇದ್ದಂಥ ದೇವರು, ಅಪ್ಪ ದೇವರೇ ಯೋಸೇಫನ ಸಂಗಡ ಇದ್ದಂಥ ಯೇಸುವೆ, ನಮ್ಮ ಮಧ್ಯದಲ್ಲಿ ನೀನು ಕಾರ್ಯ ಸಾಧನೆ ಮಾಡಬೇಕಾಗಿ ಬಿಡ್ತಾ ಇದ್ದಾನೆ ಕರ್ತನೆ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ದೇವರಾತ್ಮನೇ ನಿನ್ನನ್ನು ಘನಪಡಿಸುವಂತೆ, ದೇವರೇ ನಿನ್ನ ಕರ್ತನೆ ಆಡಿ ಹರಸುವಂತೆ ಸಹಾಯ
ಮಾಡಬೇಕಾಗಿ ಬೇಡ್ತಾ ಇದ್ದೇನೆ ಯೇಸುವೇ. ಈ ಸಬ್ಬತ್ ದಿನದ ಆರಾಧನೆ ದೇವರೇ, ಯಾರ್ಯಾರು ಇವತ್ತು ಆರಾಧನೆ ಮಾಡುತ್ತಿದ್ದಾರೋ ಅವರೆಲ್ಲರೂ ಯೇಸುವಿಗೆ ಘನಪಡಿಸುವಂತೆ, ಯೇಸುವನ್ನು ಆರಾಧನೆ ಮಾಡುವಂತೆ ಸಹಾಯ ಮಾಡು ಕರ್ತನೆ. ಅಪ್ಪ ದೇವರೇ, ಯೂಟ್ಯೂಬ್ ಮೂಲಕವಾಗಿ ಯಾರು ನೋಡುತ್ತಿದ್ದಾರೋ ಅವರು ಕೂಡ ಯೇಸುವನ್ನು ಆರಾಧನೆ ಮಾಡಲಿ. ಅವರು ಕೂಡ ಇದ್ದಂಥ ಸ್ಥಳದಲ್ಲಿ ಕುಳಿತುಕೊಂಡು ಇದ್ದಂಥ ಕೆಲಸ ಮಾಡುವ ಸ್ಥಳಗಳಲ್ಲಿ ಯೇಸುವನ್ನು ಆರಾಧನೆ ಮಾಡಲಿ, ಯೇಸುವನ್ನು ಘನಪಡಿಸಲಿ ಕರ್ತನೆ. ಈ ಯೂಟ್ಯೂಬ್ ಮೂಲಕ ಅನೇಕರು ರಕ್ಷಣೆ ಹೊಂದುವಂತೆ, ಅನೇಕರು ಆಶೀರ್ವಾದ ಹೊಂದುವಂತೆ ಸಹಾಯ ಮಾಡು ಕರ್ತನೆ. ಅಪ್ಪ, ನಮ್ಮ ಹೆಸರಿಗಾಗಿ ಅಲ್ಲ ಯೇಸುವೇ, ನಿನ್ನ ಹೆಸರೇ ಘನ ಹೊಂದಲಿ. ಯೇಸುವೇ, ನಿನ್ನ ನಾಮ ಮಹಿಮೆ ಘನ ಹೊಂದಲಿ ಕರ್ತನೆ. ನಿನಗೆ ಸ್ತೋತ್ರ. ನೂತನವಾದ ಅಭಿಷೇಕ ಪ್ರತಿಯೊಬ್ಬರಿಗೂ ದಯಪಾಲಿಸು. ಬಿಡುಗಡೆಯ ಆತ್ಮನೆ, ಅಭಿಷೇಕದ ಆತ್ಮನೆ ದಯಪಾಲಿಸಬೇಕಾಗಿ ಬಿಡ್ತಾ ಇದ್ದಾನೆ. ಧೈರ್ಯದ ಆತ್ಮನೆ, ಬಲವಿಲ್ಲದಿರುವಾಗ ಬಲ ಎಲ್ಲವನ್ನು ಕೊಡುವ ದೇವರೇ. ಅಪ್ಪ, ಯಾರು ಕಷ್ಟದಲ್ಲಿದ್ದಾರೋ ಕಣ್ಣೀರನ್ನು ಒರೆಸುವಂತ ಯೇಸುವೆ. ಅಪ್ಪ, ಅವರ ಪಾಪಗಳನ್ನು, ಅವರ ತಪ್ಪುಗಳನ್ನು ಕ್ಷಮಿಸುವಂತ ದೇವರೇ. ಅಪ್ಪ, ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ ಯೇಸುವೆ, ನಿನಗೆ ಸ್ತೋತ್ರ 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 ಸ್ತೋತ್ರ. ಕೋಟಿ ಕೋಟಿ ನಮನಗಳನ್ನು ನಾವು ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಯಾರಾಧನೆಗಾಗಿ ಯಾರ್ಯಾರು ಸಿದ್ಧವಾಗಿದ್ದಾರೋ, ಯಾರನ್ನ ಕರ್ಕೊಂಡು ಬರಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಿದೆಯೋ ಅಂತ ವ್ಯಕ್ತಿಗಳನ್ನು ಕರೆದುಕೊಂಡು ಬರಬೇಕಾಗಿ ಬಿಡ್ತಾ ಆದರೆ ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ, ಅಪ್ಪ, ದೇವರನ್ನ ಆರಾಧನೆ ಮಾಡುತ್ತೇನೆ, ಯೇಸುವನ್ನು ಆರಾಧನೆ ಮಾಡುತ್ತೇನೆ ಎನ್ನುವಂಥ ಪರಿಜ್ಞಾನವನ್ನ, ಒಂದು ತಿಳುವಳಿಕೆಯನ್ನ, ಪ್ರೇರೇಪಣೆಯನ್ನ ಕೊಟ್ಟು ದೇವರೇ. ಅಪ್ಪ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಮನೆಯಲ್ಲಿ ಕುಳಿತು ಎಷ್ಟೋ ಜನ ವ್ಯರ್ಥವಾಗಿದ್ದಾರೆ ಕರ್ತನೆ. ಯೇಸುವೆ, ನೀನಂತ ವ್ಯಕ್ತಿಗಳ ಹೃದಯದಲ್ಲಿ ನೀನು ಮಾತನಾಡು. ಸಭೆಗೆ ಹೋಗುವುದಕ್ಕೆ ಪ್ರೇರೇಪಣೆ ಉಂಟಾಗಲಿ, ಆರಾಧನೆ ಮಾಡುವುದಕ್ಕೆ ಪ್ರೇರೇಪಣೆ ಉಂಟಾಗಲಿ ಕರ್ತನೆ. ನಾವು ಎಷ್ಟೇ ಹೇಳಿದರು, ನಾವು ಎಷ್ಟೇ ಒತ್ತಾಯ ಮಾಡಿದರು, ಪವಿತ್ರಾತ್ಮರಾದ ದೇವರೇ, ನೀನು ಕಾರ್ಯ ಮಾಡಿ ದೇವರೇ ಕರೆತರಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ಅಪ್ಪ, ಅಪೊಸ್ತಲರ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಪ್ಪ, ಸಭಾ ಮಂಡಳಿಗೆ ವಾರ ವಾರ ಸೇರಿ ಬರುವುದನ್ನು ಸಭಾ ಮಂಡಳಿಗೆ ಸೇರಿಸಿದಾತನೇ. ನೀನು ಸಭಾ ಮಂಡಳಿಗೆ, ಈ ಸಭೆಗೆ ದೇವರೇ ಆತ್ಮಗಳು ದೇವರೇ ಸೇರಿಸಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ನನಗೆ ಸ್ತೋತ್ರ ದೇವರೇ. ವೈಯಕ್ತಿಕವಾದ ಸಮಸ್ಯೆಗಳನ್ನು ಮರೆತು, ವೈಯಕ್ತಿಕವಾದ ಚಿಂತೆಗಳನ್ನು ಮರೆತು ಯೇಸುವಿನಲ್ಲಿ ಜಯಶಾಲಿಗಳಾಗುವಂತೆ, ಯೇಸುವಿನಲ್ಲಿ ಘನ ಹೊಂದುವಂತೆ, ಯೇಸುವಿಗೆ ಮಹಿಮೆ ಪಡಿಸುವಂತೆ ಆ ಒಂದು ಮನಸ್ಸನ್ನ ಪ್ರೇರೇಪಣೆ ಕೊಡಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ಈ ಆರಾಧನೆಯಲ್ಲಿ ಬಿಡುಗಡೆ ಕರ್ತನೆ, ಯಾರಿಗೆ ಬೇಕೋ ಅವರನ್ನು ಬಿಡುಗಡೆ ಮಾಡು ದೇವರೇ. ಅಪ್ಪ, ಈ ಆರಾಧನೆಯಲ್ಲಿ ಯೇಸುವನ್ನ ಆರಾಧನೆ ಮಾಡುವ ಪ್ರತಿಯೊಬ್ಬರಿಗೆ ಬಿಡುಗಡೆ ಉಂಟಾಗಲಿ, ಯೇಸುವನ್ನ ಘನಪಡಿಸುವವರಿಗೆ ಬಿಡುಗಡೆ ಉಂಟಾಗಲಿ, ಅಭಿಷೇಕ ಉಂಟಾಗಲಿ ಕರ್ತನೆ. ಎಲ್ಲ ರೋಗಗಳಿಂದ, ಮಾನಸಿಕವಾಗಿ ದೈಹಿಕವಾಗಿರುವ ಎಲ್ಲ ಸಮಸ್ಯೆಗಳನ್ನು ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ರಕ್ತದಿಂದ ತೊಳೆದು ಶುದ್ಧಿ ಮಾಡಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ಯೇಸುವೇ, ನಾವು ಬಲಹೀನರು ಕರ್ತನೆ. ನಾವು ಕರ್ತನೆ ಬಲದಿಂದ ನಮ್ಮನ್ನು ತುಂಬಿಸಬೇಕಾಗಿ, ನಮ್ಮನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧಿ ಮಾಡಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ಯೇಸುವೇ, ನಮಗಾಗಿ ಮುಳ್ಳುಗಳನ್ನು ಜಡಿಸಿಕೊಂಡು, ನಮಗಾಗಿ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನ ಧರಿಸಿಕೊಂಡು ದೇವರೇ ಕರ್ತನೆ, ಗೊಲ್ಗೊಥಾ ಬೀದಿಯಲ್ಲಿ ನಡೆದು ಬಂದಿರುವಂತ ಯೇಸುವೇ, ನಮ್ಮ ಕುಟುಂಬದಲ್ಲಿ ನೀನು ಬರಬೇಕಾಗಿ ಬಿಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ನೀನು ಆದು ಬರಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ಹೃದಯವೆಂಬ ಬಾಗಿಲನ್ನು ತೆರೆಯುತ್ತೇವೆ, ನಮ್ಮ ಮನಸ್ಸನ್ನ ಬಾಗಿಲನ್ನು ತೆರೆಯುತ್ತೇವೆ. ಯೇಸುವೇ, ನಮ್ಮನ್ನು ಬಲಪಡಿಸು, ನಮ್ಮನ್ನು ಉಪಯೋಗ ಮಾಡು, ನಮ್ಮನ್ನು ಕರುಣಿಸಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ನಿನಗೆ ಸ್ತೋತ್ರ ಯೇಸುವೇ. ಬಿಡುಗಡೆ ಆತ್ಮನೆ, ಅಭಿಷೇಕದ ಆತ್ಮನೆ, ನಿನಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಎಲ್ಲರೂ ದೇವರನ್ನು ಆರಾಧನೆ ಮಾಡೋಣ. ಎಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ಸ್ವಲ್ಪ ಸಮಯ ದೇವರನ್ನು ಸ್ತುತಿ ಮಾಡೋಣ ಪ್ರಿಯರೇ. ನಮ್ಮ ಕಷ್ಟಗಳನ್ನು ದೇವರ ಮುಂದೆ ಹಂಚಿಕೊಳ್ಳೋಣ, ನಮ್ಮ ಚಿಂತೆಗಳನ್ನು ಮರೆತು ಬಿಡೋಣ. ಯೇಸುವನ್ನ ಪ್ರಪ್ರಥಮವಾಗಿ ನಾವು ಆತನ ಮಹಿಮೆ ಸಲ್ಲಿಸೋಣ ಪ್ರಿಯರೇ. ನಮಗಾಗಿ ಬೇಡುವುದಲ್ಲ, ನಮಗಾಗಿ ಬೇಡಿಕೆ ಇಡುವುದಲ್ಲ, ಮೊದಲದಾಗಿ ಯೇಸುವನ್ನ ಘನಪಡಿಸೋಣ, ಯೇಸುವನ್ನ ಆರಾಧನೆ ಮಾಡೋಣ. ಯೇಸುವನ್ನ ಮಹಿಮೆ ಪಡಿಸಿದ ಮೇಲೆ ದೇವರು ನಮ್ಮನ್ನು ಬಿಡುಗಡೆ ಮಾಡಲು ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಯೇಸು ಕೇವಲ ಮೆಚ್ಚಿಸುವುದು ಏನಪ್ಪ ಅಂದ್ರೆ ಸ್ತುತಿ ಯಜ್ಞವನ್ನ, ಸ್ತುತಿ ಪದಗಳನ್ನ ಆತನೇ ಎದುರು ನೋಡುತ್ತಿದ್ದಾನೆ ಪ್ರಿಯರೇ. ನಮ್ಮಿಂದ ಏನು ಕೊಡಲು ಸಾಧ್ಯವಿಲ್ಲದಿದ್ದರೂ ನಮ್ಮ ಹೃದಯವನ್ನ ದೇವರಿಗೆ ಕೊಡೋಣ, ನಮ್ಮ ಮನಸ್ಸನ್ನ ಯೇಸುವಿಗೆ ಸಮರ್ಪಣೆ, ನಮ್ಮ ಬಾಯಿ ಮಾತುಗಳಿಂದ ದೇವರನ್ನು ಸ್ತುತಿ ಮಾಡೋಣ, ನಮ್ಮ ಹೃದಯದ ಆಲೋಚನೆಗಳಿಂದ ದೇವರಿಗೆ ಸ್ತುತಿ ಮಾಡೋಣ. ಹಾಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರವಾಗಿ, ಸ್ತೋತ್ರವಾಗಿ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ. ರಾಜಾದಿರಾಜನೇ, ಕರ್ತಾದಿ ಕರ್ತನೆ, ಸರ್ವಶಕ್ತನಾದ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು, ನಿನಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವರಾಗಿದ್ದೇವೆ. ಯೇಸುವೇ, ನಮ್ಮ ಬಲಹೀನತೆಗಳನ್ನು ತೆಗೆಯುವ ದೇವರೇ, ನಮ್ಮ ಕಷ್ಟಗಳನ್ನು ಪಾರು ಮಾಡುವ ಯೇಸುವೆ, ಎಲ್ಲ ರೋಗಗಳಿಂದ ನೀಗಿಸುವ ಯೇಸುವೆ, ಎಲ್ಲ ಸಮಸ್ಯೆಗಳಿಂದ ನೀಗಿಸುವ ಯೇಸುವೆ, ನಿನಗೆ ಸ್ತೋತ್ರ 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 ಸ್ತೋತ್ರ. ಯೇಸುವೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಹಾಲೆಲೂಯಾ. ಯೇಸುವೆ, ಈ ವಾರದ ಪ್ರಾರಂಭ ಮೊದಲುಗೊಂಡು ಮುಕ್ತಾಯದವರೆಗೂ ನಿನ್ನ
ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರ್ತನೆ ಕರುಣಿಸುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಯೇಸಪ್ಪ, ನಮ್ಮ ಎಡದಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ. ನಮ್ಮ ಬಲಗಡೆ ನಿಂತುಕೊಂಡಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನೀನು ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ದೇವರೇ ಸಮುದ್ರದ ತೀರದಲ್ಲಿಯೂ ಎಲ್ಲ ಕಡೆ ಯೇಸುವೆ ನೀನು ಇರುವಾತನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಚಿಂತೆಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ಸಮಸ್ಯೆಗಳನ್ನು, ನಮ್ಮ ರೋಗಗಳನ್ನು ನೀಗಿಸುವ ಯೇಸುವೆ ನಿನಗೆ ಸ್ತೋತ್ರ, 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 ಸ್ತೋತ್ರ. ಬಿಡುಗಡೆ, 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 ಬಿಡುಗಡೆ. ಆತ್ಮನೇ, ಅಭಿಷೇಕದ ಆತ್ಮನೇ, ಕರುಣೆಯ ಆತ್ಮನೇ ನಿನಗೆ ಸ್ತೋತ್ರ, 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 ಸ್ತೋತ್ರ. ಯಾರು ಬಿಡುಗಡೆ ಬೇಕಾಗಿದೆಯೋ, ಯಾರಿಗೆ ಸಮಾಧಾನ ಬೇಕಾಗಿದೆಯೋ, ಯಾರಿಗೆ ಶಕ್ತಿ ಬೇಕಾಗಿದೆಯೋ, ಯೇಸುವೇ ನೀನು ಗಣಪಟ್ಟಿ, ಯೇಸುವೇ ಗಣಪಡಿಸಬೇಕಾಗಿ, ಯೇಸುವೇ ನೀನು ಬಲಪಡಿಸಬೇಕಾಗಿ ಬಿಡ್ತಾ ಇರಬೇಕಾಗಿದೆ. ಅಪ್ಪ, ನಮ್ಮನ್ನೆಲ್ಲ ಯೇಸುವೇ ನಿನ್ನನ್ನೇ ಸ್ತೋತ್ರ ಮಾಡುತ್ತೇವೆ. ಯೇಸುವೇ ನಿನ್ನನ್ನು ಗಣಪಡಿಸುತ್ತೇವೆ ಕರ್ತನೆ. ಅಭಿಷೇಕದ ಆತ್ಮನೆ ನಮ್ಮ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ನಮ್ಮ ಮೇಲೆ ಬಲದಿಂದ ತುಂಬಿಸುವುದಕ್ಕಾಗಿ ಸ್ತೋತ್ರ. ಆರಾಧನೆಯ ಆತ್ಮನೇ ಯೇಸುವೇ ನಿನ್ನನ್ನು ಪವಿತ್ರಾತ್ಮನಿಂದ ದೇವರೇ ನಾವು ಎದುರುಗೊಳ್ಳುವುದಾಗಿದ್ದೇವೆ ಕರ್ತನೆ. ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶೀರ್ವದಿಸು. ಎಲ್ಲ ಬಲ ಹೇಳಿಕೆಗಳು ಯೇಸುವಿನ ದೇವರೇ ಶಕ್ತಿಯಿಂದ, ಯೇಸುವಿನ ವಾಕ್ಯದಿಂದ ಬಿಡುಗಡೆ. ಈ ದಿನವೇ ಬಿಡುಗಡೆ, ಈ ಕ್ಷಣವೇ ಬಿಡುಗಡೆ, ಈ ನಿಮಿಷವೇ ಬಿಡುಗಡೆ ಪ್ರತಿಯೊಬ್ಬರಿಗೂ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ರಾಜ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಯೇಸುವೇ ನಿನಗೆ ಮಹಿಮೆ, 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 ಮಹಿಮೆ. ಯೇಸುವಿನ ನಾಮದಲ್ಲಿ ದೇವರೇ ಈ ಮಾರ್ಚ್ ತಿಂಗಳಿನ ಮೊದಲನೇ ವಾರದಲ್ಲಿ ಯೇಸುವೇ ನಮ್ಮನ್ನು ಬಲಪಡಿಸುವುದಕ್ಕಾಗಿ ನೀವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸುವೇ ಈ ಮೊದಲನೇ ತಿಂಗಳನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಮೊದಲನೇ ವಾರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ದೇವರೇ 2026ನೇ ವರ್ಷದ ಈ ಮಾರ್ಚ್ ತಿಂಗಳಲ್ಲಿ ದೇವರೇ ಮೊದಲನೇ ವಾರದಲ್ಲಿ, ಮೊದಲನೇ ದಿನದಲ್ಲಿ ಯೇಸುವೇ ನಮ್ಮನ್ನೇ ನಿನಗೆ ಸಮರ್ಪಣೆ ಮಾಡುವರಾಗಿದ್ದೇವೆ. ನಮ್ಮನ್ನೇ ನಿನಗೆ ಸಮರ್ಪಿಸುತ್ತಾ ಇದ್ದೇವೆ ಕರ್ತನೆ. ನಿನಗೆ ಸ್ತೋತ್ರ ಯೇಸುವೇ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಈ ತಿಂಗಳೆಲ್ಲ ಕರ್ತನೆ ನಾವು ಒಳ್ಳೆಯದನ್ನು ಕಾಣುವಂತೆ, ಒಳ್ಳೆಯದನ್ನೇ ನಾವು ನೆನೆಸುವಂತೆ ಸಹಾಯ ಮಾಡು ಕರ್ತನೆ. ಬರುವ ದಿನಗಳೆಲ್ಲ ಯೇಸುವಿಗೆ ಸ್ವಂತವಾಗಲಿ ಕರ್ತನೆ. ಯೇಸುವೇ, ಒಂದೊಂದು ದಿನವೂ ದೇವರೇ, ಒಂದೊಂದು ನಿಮಿಷವೂ, ಒಂದೊಂದು ತಾಸುಗಳು ಯೇಸುವಿಗೆ ಸ್ವಂತವಾಗಲಿ ಕರ್ತನೆ. ನಿನಗೆ ಸ್ತೋತ್ರ ದೇವರೇ. ನಮ್ಮಿಂದ ನಿನಗೆ ಕೊಡಲು ಏನೂ ಇಲ್ಲ ಕರ್ತನೆ. ಯೇಸುವೇ, ಏನಿಲ್ಲ ಕರ್ತನೆ. ನಿನಗೆ ಸ್ತೋತ್ರ. ನಮ್ಮ ಸ್ತುತಿ ಪದಗಳಿಂದ ನಿನ್ನನ್ನು ಗೌರವಿಸುತ್ತೇವೆ ದೇವರೇ. ಹಾಡುಗಳಿಂದ ನಿನ್ನ ಮಹಿಮೆ ಪಡಿಸುತ್ತೇವೆ ಕರ್ತನೆ. ನಿನಗೆ ಸ್ತೋತ್ರ. ಮುಂದಿನ ಭಾಗ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ ದೇವರೇ. ಪ್ರತಿಯೊಂದು ಭಾಗಗಳು ಯೇಸುವಿಗೆ ಸಮರ್ಪಣೆ ಆಗಲಿ ಕರ್ತನೆ. ಹಾಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಈ ಆರಾಧನೆಗಾಗಿ ದೇವರು ತಾನೇ ನಮ್ಮನ್ನು ಬಲಪಡಿಸುವುದಕ್ಕಾಗಿ, ದೇವರನ್ನು ಅದನ್ನು ಶಕ್ತಿಯಿಂದ ತುಂಬಿಸುವುದಕ್ಕಾಗಿ ಯೇಸುವೇ ನನಗೆ ಸ್ತೋತ್ರವಾಗಲಿ. ಗಂಗಮ್ಮವರು ಪ್ರಾರ್ಥನೆ ಮಾಡಿರಿ. ಯೇಸುವೇ ನನಗೆ ಸ್ತೋತ್ರವಾಗಲಿ. ಆಮೇಲೆ ಹೆಗಡೆ ಬ್ರದರು ಪ್ರಾರ್ಥನೆ ಮಾಡ್ತಾರೆ. ಯೇಸುವೇ ನನಗೆ ಸ್ತೋತ್ರವಾಗಲಿ. ಆಮೇಲೆ ಲಕ್ಷ್ಮಮ್ಮ ಪ್ರಾರ್ಥನೆ ಮಾಡ್ತಾರೆ. ಯೇಸುವೇ, ಒಬ್ಬರಾದ ಮೇಲೆ ಒಬ್ಬರು ಪ್ರಾರ್ಥನೆ ಮಾಡೋಣ. ಯೇಸುವನ್ನು ಘನಪಡಿಸೋಣ, ಯೇಸುವನ್ನು ನಾವು ಆರಾಧಿಸೋಣ ಪ್ರಿಯರೇ. ಯೇಸುವೇ ನನಗೆ ಸ್ತೋತ್ರವಾಗಲಿ. ಯೇಸಪ್ಪ ನನಗೆ ಸ್ತೋತ್ರವಾಗಲಿ. ಯೇಸುವೇ ನನಗೆ ಸ್ತೋತ್ರವಾಗಲಿ.